ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಪಂಚತನ್ಮಾತ್ರ ಸಂಧಿಯಲ್ಲಿ ಮೊದಲನೇ ಪದ್ಯ. ಭೂಸಲಿಲ ಶಿಖಿ ಪವನ ಭೂತಾಕಾಶದೊಳಗೈದೈದು ತನ್ಮಾತ್ರ ಸಹಿತ ವ್ಯಾಪಿಸಿದ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಪ್ರದನಾಗಿ ಆಡುವ ದ್ವೇಷಿ ಪರಬಡಿವ. ಭೂ ಅಂದರೆ ಪೃಥ್ವಿ ಭೂಮಿ, ಸಲಿಲ ಅಂದರೆ ಉದಕ ಅಪ್ತತ್ವ, ಶಿಖಿ ಅಂದರೆ ಅಗ್ನಿ ತೇಜತತ್ವ, ಪವನ ಅಂದರೆ ವಾಯು, ಭೂತಾಕಾಶ ಬ್ರಹ್ಮಾಂಡದಲ್ಲಿರುವ ಸರ್ವ ಅವಕಾಶಪ್ರದವಾದ ಬಯಲು. ಅವಕಾಶಪ್ರದವಾದ ಬಯಲು ಅಂದರೆ ಆಕಾಶ, ಹೃದಯಾಕಾಶ, ಅವ್ಯಾಕೃತ ಆಕಾಶ ಬೇರೆಯವು. ಇಂಥ 5 ಭೂತಗಳಲ್ಲಿ ಒಂದೊಂದರೊಳಗೊಂದರಂತೆ 5 ಆಕಾಶದಲ್ಲಿ ಆಕಾಶ, ಆಕಾಶ ವಾಯು, ಆಕಾಶ ತೇಜ, ಆಕಾಶ ಆಕಾಶ ಪೃಥ್ವಿ, ಹೀಗೆ ಒಂದೊಂದು 20-20 ಅಂಶ ಪಂಚೀಕರಣ ರೀತಿಯ ಇವೆ. ಇದರಂತೆ ವಾಯು, ತೇಜ, ಪೃಥ್ವಿ ಒಂದರೊಳಗೈದರಂತೆ 5-25 ಸೃಷ್ಟ ಅಂಶಗಳು ಸ್ಥೂಲ ದೇಹದಲ್ಲಿ ಬ್ರಹ್ಮಾಂಡದಲ್ಲಿವೆ. ಮತ್ತು ಆಕಾಶ ತಮೋ ಅಂಶಗುಣ ಶಬ್ದಾದಿ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಗುಣವೇ ಪಂಚತನ್ಮಾತ್ರಗಳು ಇವುಗಳಲ್ಲಿಯೂ. ಆಕಾಶಾದಿ 5 ಭೂತಗಳು ಸೂಕ್ಷ್ಮಾಂಶದಿಂದ ಅಂದರೆ 5-25 ಒಟ್ಟಿಗೆ 25 ತನ್ಮಾತ್ರದಲ್ಲಿ, ಪಂಚತನ್ಮಾತ್ರದಲ್ಲಿ 25, 50 ಗುಣಗಳಲ್ಲಿ 50 ಅಜಾದಿ ಮೂರ್ತಿಗಳು. ಅಲ್ಲಿ ಲಕ್ಷ್ಮೀ ನರಸಿಂಹದೇವರಿದ್ದಾರೆ. ಜೀವನಲ್ಲಿ ಹೀಗೆ 51 ವರ್ಣ ಪ್ರತಿಪಾದ್ಯನಾಗಿರುವಂತಹ 51 ಮೂರ್ತಿಗಳು. ಇದೆಲ್ಲ ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಈ ಅಜಾದಿ 51 ಭಗವದ್ ರೂಪಗಳು ಈ ಶರೀರದಲ್ಲಿ ವ್ಯಾಪಿಸಿದ್ದು ಸುರರಿಗೆ ಅಂದರೆ ತತ್ವದೇವತೆಗಳಿಗೆ ನಿತ್ಯವಾದ ಸುಖವನ್ನು, ಅಸುರರಾದ ತತ್ವ ತಮೋ ಗುಣಾಭಿಮಾನಿರುವಂತಹ ಅವರಿಗೆ ಅಸುಖ ನಿತ್ಯ ದುಃಖ ನರಕಾದಿಗಳನ್ನು ಕೊಟ್ಟು ಕ್ರೀಡೆ ಆಡುತ್ತಾ ಇದ್ದು ತನ್ನಲ್ಲಿ ತನ್ನ ಭಕ್ತರಾದ ದೇವತೆಗಳಲ್ಲಿ ಮುಕ್ತಿಯವರಾದ ಸಜ್ಜೀವರಲ್ಲಿ ನಿತ್ಯ ದ್ವೇಷ ಮಾಡುವವರನ್ನು ಮರ್ದಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಪೃಥ್ವಿ ಪಂಚಭೂತ ಅನಿರುದ್ಧ, ಪೃಥ್ವಿ ತೇಜ, ಪೃಥ್ವಿ ವಾಯು, ಪೃಥ್ವಿ ಆಕಾಶ. ಹಾಗೆ ಅಪ್ತತ್ವ ಅಲ್ಲಿ ಪ್ರದ್ಯುಮ್ನ ಇದ್ದಾನೆ. ಪೃಥ್ವಿ ಅಪ್ ತೇಜು, ವಾಯು, ಆಕಾಶ. ತೇಜ ತತ್ವದಲ್ಲಿ ಅನಿರುದ್ಧ ಸಂಕರ್ಷಣ. ತೇಜ ಪೃಥ್ವಿ, ತೇಜ ವಾಯು, ತೇಜ ಆಕಾಶ. ವಾಯು ಅನಿರುದ್ಧ ವಾಸುದೇವ, ವಾಯು ಪೃಥ್ವಿ, ವಾಯು ವಾಯು ತೇಜ, ವಾಯು ಆಕಾಶ. ಈ ರೀತಿಯಾಗಿ ಪರಮಾತ್ಮ ನೋಡಿರಿ ಎಷ್ಟು ರೂಪದಿಂದ ಅದೆಲ್ಲದರೊಳಗೆ ಇದ್ದು ಈ ಜೀವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದ. ಈ ರೀತಿಯಾಗಿ 50 ರೂಪದಿಂದ ನರಸಿಂಹ ಸೇರಿ 51 ರೂಪದಿಂದ ಪರಮಾತ್ಮ ಏಕಾಶ ಪರ್ಣ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ಈ ರೀತಿಯಾಗಿ ಎಲ್ಲ ಕಡೆಗೆ ವ್ಯಾಪಿಸಿದ್ದಾನೆ. ಈ ರೀತಿಯಾಗಿ ಆ ಪರಮಾತ್ಮನನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ. ಈ ಸಂಧಿಯಲ್ಲಿ ದಾಸರು ಪಂಚಮಹಾಭೂತಗಳು, ಅದರಲ್ಲಿರುವ ಅಸಾಧಾರಣ ಗುಣಗಳು, ಅಲ್ಲಿರುವಂತಹ ಪರಮಾತ್ಮನ ರೂಪಗಳ ಮಹಿಮೆ ಎಲ್ಲವನ್ನು ಈ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ.
ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನುಳು ತ್ರಿಸ್ಥಾನಗನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ಎನಿಸಿ 72,000 ಎನಿತು ನಾಡಿಗಳೊಳು ನಿಯಾಮಿಸುತ್ತ ಎನಗಭಸ್ತಿಗ ಲೋಕದೊಳು ಸರ್ವತ್ರ ಬೆಳಗುವನು. ಪ್ರಣವ ಪ್ರತಿಪಾದ್ಯ ಓಂಕಾರ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ತನುವಿನಳು ಈ ಸ್ಥೂಲ ದೇಹದಲ್ಲಿ ಆಕಾರ ಪ್ರತಿಪಾದ್ಯನಾದ ವಿಶ್ವನು ಬಲಗಣ್ಣಿನಲ್ಲಿ ಜಾಗ್ರತ ಅವಸ್ಥಾ ಪ್ರೇರಕನಾಗಿದ್ದಾನೆ. ಉಕಾರ ಪ್ರತಿಪಾದ್ಯನಾಗಿರುವಂತಹ ತೈಜಸ್ಸನು ಪ್ರದ್ಯುಮ್ನಾಂಶದಿಂದ ಕಂಠದಲ್ಲಿದ್ದು ತೈಜಸಕ ನಾಮಕನಾಗಿದ್ದಾನೆ. ಜೀವನಿಗೆ ಸ್ವಪ್ನಾವಸ್ಥಾಪ್ರದನಾಗಿದ್ದಾನೆ. ವಿಶ್ವನು ಶುಭ್ರವರ್ಣದವನು, ಚತುರ್ಬಾಹುಳ್ಳವನು, 19 ಮುಖ ಅಂದರೆ ಮಧ್ಯದಲ್ಲಿದ್ದು ಸೊಂಡಿಲ ಮುಖ, ಬಲಗಡೆ ಎಡಗಡೆ 9 ಮುಖಗಳು. ಬಲಗಡೆ 3 ಮುಖದಿಂದ ಸತ್ವರಜ ತಮೋ ಪುರುಷರಿಗೆ ಜಾಗೃತಾವಸ್ಥಾ ಪ್ರೇರಕನಾಗಿದ್ದಾನೆ. ಮತ್ತು ಎಡಗಡೆ 9 ಮುಖದಿಂದ ಸತ್ವ ಜೀವ ಸ್ತ್ರೀಯರಿಗೆ, 3 ಮುಖದಿಂದ ರಜೋ ಸ್ತ್ರೀಯರಿಗೆ, 3 ಮುಖದಿಂದ ತಮೋ ಸ್ತ್ರೀಯರಿಗೆ ಜಾಗೃತಾವಸ್ಥಾ ಪ್ರದನಾಗಿ. ಇದರಂತೆ ಕಂಠಗತ ತೈಜಸನು ಮುಖಗಳು 19. ಈ ರೀತಿಯಾಗಿ ಪರಮಾತ್ಮ ತ್ರಿವಿಧ ಸ್ತ್ರೀಯರಲ್ಲಿ ಕಂಠದಲ್ಲಿದ್ದು ಸ್ವಪ್ನಾವಸ್ಥೆಯನ್ನು ತಂದುಕೊಡ್ತಾನೆ. ಪ್ರದ್ಯುಮ್ನಾದ ತೈಜಸ್ಸನ ಹೃದಯದಲ್ಲಿ ಜೀವನನ್ನು ಪ್ರವೇಶ ಮಾಡಿ ಹೃದಯದಲ್ಲಿರುವಂತಹ ಪ್ರಾಜ್ಞರೂಪ ಹರಿಯೋ ಜೀವರಿಗೆ ಸುಷುಪ್ತಿ ನಿದ್ರಾವಸ್ಥೆಯನ್ನು ತಂದುಕೊಡ್ತಾನೆ. ಈ ರೀತಿಯಾಗಿ ಏಕವಿಂಶತಿ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರ, ಪಂಚಮಹಾಭೂತಗಳು, ಒಂದು ಮನಸ್ಸು, ಹೀಗೆ 21 ರೂಪಗಳಿಂದಲೂ ಚತುರವಿಂಶತಿಗ 21 ರೂಪ ಜೊತೆಗೆ ಅಹಂಕಾರ, ಮಹತ್ವತ್ವ, ಅವ್ಯಕ್ತತ್ವ ಸೇರಿಸಿ 24 ರೂಪಗಳಿಂದಲೂ ಪರಮಾತ್ಮ ಇಲ್ಲಿದ್ದಾನೆ. ಈ 24 ತತ್ವಗಳಲ್ಲಿ ಸತ್ವದಲ್ಲಿ ವಿಶ್ವ, ರಜದಲ್ಲಿ ತೈಜಸ, ತಮೋದಲ್ಲಿ ಪ್ರಾಜ್ಞ, ಈ ರೂಪಗಳಿಂದ ಹೆಚ್ಚಿಸಿದಾಗ 72 ರೂಪಗಳಾಗುತ್ತೆ. ಇವು ಬೃಹತಿ ಸಹಸ್ರ ಋಕ್ ಪ್ರತಿಪಾದ್ಯ 1000 ರೂಪಗಳಿಂದ ಹೆಚ್ಚಿದರೆ 72,000 ಆಗಿ. ಹೀಗೆ 72,000 ನಾಡಿಗಳಲ್ಲಿ ನಿಯಮಿಸುತ್ತಾ ಅಂದರೆ ನಿಯಮನ ಮಾಡ್ತಾ ಇದ್ದಾನೆ. ಈ ಬೃಹತಿ ಸಹಸ್ರ ಋಕ್ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮನೇ ಸಹಸ್ರ ರೂಪಗಳೇ ಬಹಿರಂಗದಲ್ಲಿ ಕಾಲನಾಮಕ ಸೂರ್ಯನ ಕಿರಣದಲ್ಲಿದ್ದು ಸರ್ವತ್ರದಲ್ಲಿಯೂ ಸರ್ವಲೋಕಗಳನ್ನು ಬೆಳಗುವನು ಅಂದರೆ ಪ್ರಕಾಶಿಸುತ್ತಾನೆ. ಪರಮಾತ್ಮನ ಮಹಿಮೆ ಎಷ್ಟಿದೆ ನೋಡಿ. ಎಲ್ಲ ಅವನೇ ಮಾಡ್ತಾ ಇದ್ದಾನೆ. ಜೀವಲಿಂಗ ನಿರುದ್ಧ ಸ್ಥೂಲ ಕಳೇವರಗಳಲ್ಲಿ ವಿಶ್ವತುರ್ಗ ಗ್ರೀವ ಮೂಲೇಶಾಚ್ಯುತತ್ರಯ ಹಂಸಮೂರ್ತಿಗಳ ಈ ವಿಧ ಚತುಸ್ಥಾನದಲ್ಲಿ ಶಾಂತೇವರನೈರೆರಡು ರೂಪದಿ ಭಾವಿಸುವುದೇ ಏಕೋನವಿಂಶತಿ ಮೂರ್ತಿ ಸರ್ವತ್ರ. ಜೀವನ ಸ್ವರೂಪ ದೇಹದಲ್ಲಿ, ಲಿಂಗ ಅಂದರೆ ಲಿಂಗ ದೇಹದಲ್ಲಿ, ಅನಿರುದ್ಧ ಅಂದರೆ ಸ್ಥೂಲ ಕಳೇವರದಲ್ಲಿ, ಸ್ಥೂಲ ಶರೀರಾದಿಗಳಲ್ಲಿ, ಈ 4 ದೇಹಗಳಲ್ಲಿ ಜೀವಸ್ವರೂಪದಿ ವಿಶ್ವ, ಲಿಂಗದಲ್ಲಿ ಹಯವದನ, ತುರ್ಗಗ್ರೀವ ಅಂದರೆ ಹಯವದನ, ಮೂಲೇಶ ನಾರಾಯಣ ವಿಷ್ಣು ಅನಿರುದ್ಧ ದೇಹದಲ್ಲಿ, ಸ್ಥೂಲದಲ್ಲಿ ಅಚ್ಯುತಾನಂತ ಗೋವಿಂದ ಹಂಸ. ಈ ಪ್ರಕಾರ 4 ದೇಹಗಳಲ್ಲಿ 4 ಸ್ಥಾನದಲ್ಲಿ ಅಂದರೆ ಕಣ್ಣು, ಕಂಠ, ಹೃದಯ, ಶಿರಸ್ಸಿನ ಮೇಲೆ ಶಾಂತಿವರನ ಶಾಂತಿಪತಿಯಾಗಿರುವಂಥ ಅನಿರುದ್ಧನ ಈರೆರಡು ರೂಪ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ, ಈ 4 ರೂಪಗಳನ್ನು ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ ಎಂಬ ಹೀಗೆ ವಿಶ್ವನ ಪಟ್ಟಿ 12. ವಿಶ್ವ, ಹಯವದನ, ಅಚ್ಯುತ, ಅನಂತ, ಗೋವಿಂದ ಎಲ್ಲ ಕೂಡಿಸಿದರೆ ಹಂಸ, ಇವೆಲ್ಲ ಕೂಡಿಸಿ 19 ರೂಪಗಳಾಗುತ್ತೆ. ಅನಿರುದ್ಧನಾದ ವಿಶ್ವನ 19 ರೂಪಗಳು ಸರ್ವದೇಹಗಳಲ್ಲಿ 19 ರೂಪಗಳನ್ನು ಚಿಂತಿಸಬೇಕು ಅಂತ ಹೇಳ್ತಾ ಇದ್ದಾರೆ.
ಇವು ಜೀವನಿಗೆ ಕವಚಾಕೃತಿಗಳೆಂದು ಕರೆದಿದ್ದಾರೆ. ಚಿದ್ದೇಹ, ಲಿಂಗ, ಅನಿರುದ್ಧ, ಸ್ಥೂಲ ಇವರು ಈ ರೀತಿಯಾಗಿದೆ. ಇಲ್ಲಿ ಅಚ್ಯುತತ್ರಯ, ಅನಿರುದ್ಧ ಅಂತ ಹೇಳಿದೆ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರ, ಮನೋಬುದ್ಧಿ, ಅಹಂಕಾರ ಇವುಗಳಲ್ಲಿ 19 ರೂಪಗಳಂತ ಹೇಳಿದ್ದಾರೆ. ಇಷ್ಟೆಲ್ಲ ರೂಪಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮ ಎಷ್ಟೊಂದು ರೂಪದಿಂದ ನಮ್ಮ ದೇಹದಲ್ಲಿದ್ದು ಎಲ್ಲ ಕ್ರಿಯೆಗಳನ್ನು ನಡೆಸ್ತಾ ಇದ್ದಾನೆ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲ ಕ್ರಿಯೆಗಳನ್ನು ಅವನು ನಡೆಸ್ತಾ ಇದ್ದಾನೆ. ಅವನ ನೆನೆಸ್ರಿ. ಕಲುಷವೆಲ್ಲದ ದರ್ಪಣದೆ ಪ್ರತಿಫಲಿಸಿ ಸರ್ವ ಪದಾರ್ಥಗಳು ಕಂಗೊಳಿಸುವಂದದೆ ಬಿಂಬ ಚೇತನೊಳಗೆದ್ದು ಪೊಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನದರ್ಪಣದೆ ತಾನಿಶ್ಚಲ ನಿರಾಮಯ ನಿರ್ವಿಕಾರ ನಿರಾಶ್ರಯಾನಂತ. ಕಲುಷವಿಲ್ಲದ ದರ್ಪಣದೆ, ದೋಷವಿಲ್ಲದ, ಮಲಿನ ಇಲ್ಲದೇ ಇರುವಂತಹ ಕನ್ನಡಿಯಲ್ಲಿ, ಅಂದರೆ ಸ್ವಚ್ಛವಾದ ಕನ್ನಡಿಯಲ್ಲಿ ಪ್ರತಿಫಲಿಸುವ ಸರ್ವ ಪದಾರ್ಥಗಳು, ಮನೆಯಲ್ಲಿರುವಂತಹ ಸರ್ವ ವಸ್ತುಗಳು ಕಂಗೊಳಿಸುವಂತೆ ಕಾಣಿಸುವಂತೆ ಸರ್ವರ ಬಿಂಬನಾಗಿರುವಂತಹ ಪರಮಾತ್ಮನು ಒಬ್ಬನೇ ಇದ್ದರೂ ಜಡಚೇತನಗಳಲ್ಲಿ ವ್ಯಾಪ್ತನಾದ ಪರಮಾತ್ಮನು ಬಹುರೂಪಗಳಿಂದ ಪೊಳೆವ ಪ್ರಕಾಶಮಾನಾಗಿರುತ್ತೆ. ಪರಮಾತ್ಮ ಸುಜ್ಞಾನಿಗಳ ಮನದಲ್ಲಿ ನಿರ್ಮಲ ಮನವೆಂಬ ಆ ಕನ್ನಡಿಯಲ್ಲಿ ಇಷ್ಟೆಲ್ಲ ರೂಪಗಳಿಂದ ಗೋಚರನಾಗ್ತಾನೆ. ಬಿಂಬರ ರೂಪನಾಗಿರುವಂತಹ ಪರಮಾತ್ಮ ನಿಶ್ಚಲ ಸ್ಥಿರ. ಈ ಜೀವನನ್ನು ಒಂದು ಕ್ಷಣವೂ ಬಿಡದೆ ಜೀವಾಂತರ್ಯಾಮಿಯಾಗಿ ಇಲ್ಲಿರ್ತಾನೆ. ನಿರಾಮಯ ಅಂದರೆ ದೋಷ ದೂರನಾಗಿದ್ದಾನೆ. ನಿರ್ವಿಕಾರ, ವಿಕಾರರಹಿತನಾಗಿದ್ದಾನೆ. ನಿರಾಶ್ರಯ, ಅವನಿಗೆ ಯಾರ ಆಶ್ರಯವೂ ಬೇಕಾಗಿಲ್ಲ. ಆದರೆ ಎಲ್ಲರಿಗೂ ಆಶ್ರಯವನ್ನು ಕೊಡುವವನಾಗಿದ್ದಾನೆ. ಮಹಾಮಹಿಮನಾಗಿದ್ದಾನೆ. ಸಜ್ಜನರ ನಿಷ್ಕಲುಷ ಕನ್ನಡಿ ಎಂಬ ಮನಸ್ಸಿನಲ್ಲಿ ಕಾಣಿಸ್ಕೊಳ್ತಾನೆ. ಆದ್ದರಿಂದ ಜ್ಞಾನಿಗಳಿಗೆ ಈ ರೂಪಗಳ ಗೋಚರವೇ ಹೊರತು ಅಜ್ಞಾನಿಗಳಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಬಿಂಬರೂಪಿಯಾಗಿರುವಂತಹ ನಿರ್ಮಯ, ನಿರಾಮಯ, ನಿರ್ವಿಕಾರನಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಎಲ್ಲರಲ್ಲಿ ಬಿಂಬರೂಪದಿಂದ ಎಲ್ಲ ಜೀವರಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ಶರೀರ ಚತುಷ್ಟಯಗಳು ಕೋಶಧಾತುಗ ಭಾರತಿಪ ಪ್ರಾಣೇಶ 21,600 ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿದ್ದವರ ಕೈವಿಡಿದಿ ಸರೋಜ ಭವಾಂಡದಳು ಸರ್ವತ್ರ ತುಂಬಿಹನು. ಈ ಶರೀರ ಚತುಷ್ಟಗಳು ಅಂದರೆ ಜೀವ, ಲಿಂಗ, ಅನಿರುದ್ಧ, ಸ್ಥೂಲ ಈ 4 ಶರೀರಗಳಲ್ಲಿ ಮತ್ತು ಪಂಚಕೋಶಗಳಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಈ ರೀತಿಯಾಗಿ ಪಂಚಕೋಶಗಳ ಅನ್ನಮಯಾದಿ ಪಂಚಕೋಶಗಳಲ್ಲಿ ತ್ವಕ್ಚರ್ಮಾದಿ 7 ಧಾತುಗಳಲ್ಲಿ ಭಾರತೀಪ ಪ್ರಾಣೇಶ, ಭಾರತೀ ದೇವಿಯರ ಪತಿಯಾಗಿರುವಂತಹ ಪ್ರಾಣೇಶ ಸಮಸ್ತ ಜೀವರಿಗೆ ಪ್ರಾಣಾಧಾರನಾಗಿರುವಂತಹ ವಾಯುದೇವರು ಒಂದು ದಿವಸದಲ್ಲಿ 21,600 ಶ್ವಾಸರೂಪವಾದ ಜಪವನ್ನು ಮಾಡ್ತಾರೆ ಎಲ್ಲ ಜೀವರಲ್ಲಿ. ಭಾಸ್ಕರ ಅಂದರೆ ಸೂರ್ಯ, ಶ್ವಾಸ ಬಲಮೂಗಿನಲ್ಲಿ, ಭೇಷ ಚಂದ್ರ ಎಡಮೂಗಿನಲ್ಲಿ. ಈ ಸೂರ್ಯಚಂದ್ರೊಳಗೆ ತಾನಿದ್ದು ಹಂಸಮಂತ್ರ ಜಪ ಮಾಡುತ್ತಾನಲ್ಲದೆ ಈ ಬ್ರಹ್ಮಾಂಡದಲ್ಲಿ ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ತುಂಬಿಕೊಂಡಿದ್ದಾನೆ. ಯತ್ರ ಹರಿಸ್ತತ್ರ ವಾಯೋ ಎಂಬಂತೆ ಪರಮಾತ್ಮ ಇದ್ದಲ್ಲಿ ಬ್ರಹ್ಮಾಂಡದಲ್ಲಿ ಹನುಮಂತ ದೇವರಲ್ಲಿ ವ್ಯಾಪ್ತರಾಗಿದ್ದಾರೆ. ಇದನ್ನು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಶಿರಗಳೈದೈದೆರಡು ಬಾಹುಗಳೆರಡು ಪಾದಗಳೊಂದು ಮಧ್ಯೋದರ ದಿಶೋಪಿಪ ವಾಂಗ್ಮನೋಮಯ ಎನಿಸಿ ನಿತ್ಯದಲೇ ಕರ್ಣಧಾತುಗಳಲ್ಲಿ 72,000 ನಾಡಿಗಳಲ್ಲಿ ಪರವಿದೂರನು ಭಾರತ ಪ್ರತಿಪಾದ್ಯನೆಂದೆನಿಸಿ
ಶಿರಗಳೈದೈದು, 5 10 ಶಿರಸ್ಸು, 2 ಬಾಹುಗಳು, 2 ಪಾದಗಳು, 1 ಮಧ್ಯೋದರ. ಈ ಪ್ರಕಾರದಿಂದ ಶೋಭಿಸುವ ವಾಕ್ ಮಾತನಾಡಲಿಕ್ಕೆ ಶಕ್ತಿ ಕೊಡೋ ಪ್ರಾಣಾಂತರ್ಯಾಮಿಯ ರೂಪ, ಪ್ರೇರಕ ರೂಪ, ವಾಂಗ್ಮನೋಯ ರೂಪದಿಂದ ನಿತ್ಯದಲ್ಲಿರುವನಲ್ಲದೆ ಮನಸ್ಸೇ ಮುಖ್ಯವಾದ ಇಂದ್ರಿಯ. 10 ಇಂದ್ರಿಯಗಳಲ್ಲಿ, ಸಪ್ತಧಾತುಗಳಲ್ಲಿ, 72 ಸಹಸ್ರ ನಾಡಿಗಳಲ್ಲಿ ಆಯಾ ಕಾರ್ಯ ಪ್ರಚೋದಕನಾಗಿ ವಾಂಗ್ಮನೋಮಯನು ಅರವಿದೂರ ದೋಷದೂರನಾಗಿದ್ದಾನೆ ಪರಮಾತ್ಮ. ವಾಕ್ ವ್ಯಾಪಾರ ಅಜಾದಿ ಪಂಚಾಶದ್ವರ್ಣ ಉಚ್ಚಾರ, ಈ ವರ್ಣಗಳಿಗೆ ಉಚ್ಚಾರ ವ್ಯಂಜಕ ಶಕ್ತಿ ಕೊಟ್ಟು ಭಾರತ ಪ್ರತಿಪಾದ್ಯ ಸ್ತುತ್ಯನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬಂದಿದೆ, ಷಡ್ ಬ್ರಾಹ್ಮಣದಲ್ಲಿರುವಂತೆ ಮನೋಮಯ, ಜ್ಞಾನಮಯ ಇತ್ಯಾದಿ ಎಲ್ಲ ರೂಪದಿಂದ ಪರಮಾತ್ಮ ಇದ್ದಾನೆ. ಮಹಾಜ್ಞಾನಮಯನು, ಮನೋಮಯನು, ಮಹಾಜ್ಞಾನಮಯನು, ಜ್ಞಾನಸ್ವರೂಪನಾಗಿದ್ದಾನೆ, ಪ್ರಕಾಶ ಸ್ವರೂಪನಾಗಿದ್ದಾನೆ, ನಿರ್ದುಷ್ಟ ಗುಣ ಸಮೂಹ ಸ್ವರೂಪನಾಗಿದ್ದಾನೆ, ಎಲ್ಲರನ್ನು ಆಳುವವನಾಗಿದ್ದಾನೆ. ಉಪನಿಷತ್ತಲ್ಲಿ ಬಂದಿದ್ದು ಒಂದರೊಳಗೆ ಒಂದರಂತೆ ಅಂತಃಪ್ರವಿಷ್ಟನಾಗಿ ಪರಮಾತ್ಮ ಅನ್ನಮಯ, ಪ್ರಾಣಮಯ, ಮನೋಮಯ ಮುಂತಾದ ಪಂಚರೂಪಗಳಿಗೆ 5 ತಲೆ, 10 ಬಾಹುಗಳು ಇವೆ ಅಂತಿವೆ. ವಾಂಗ್ಮಯನೆಂದು ಜ್ಞಾನವಂತನಾಗಿ ಮನಸ್ಸಿನಲ್ಲಿ ಬಹುಮಾನಸ ವ್ಯಾಪಾರಗಳನ್ನು ಮಾಡಿಸುವುದರಿಂದ ಮನಸ್ಸಿನಲ್ಲಿದ್ದು ಮನೋಮಯ ಅಂತ ಅನಿಸ್ಕೊಳ್ತಾನೆ. ಆಯಾ ಇಂದ್ರಿಯಗಳಲ್ಲಿ ಪರಮಾತ್ಮ ಇದ್ದು ಆಯಾ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು ಎಲ್ಲ ಕಡೆಗೂ ಅವನೇ ತುಂಬಿದ್ದಾನೆ. ಅವನೇ ಇದ್ದು ಆ ಎಲ್ಲ ಕಾರ್ಯಗಳನ್ನು ಆ ಇಂದ್ರಿಯಾಂತರ್ಗತ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ, ಮಹಾಲಕ್ಷ್ಮಿ ಸಮೇತನಾದ ಪರಮಾತ್ಮ ಆಯಾ ಜೀವಿಗಳ ಯೋಗ್ಯತೆಗನುಸಾರವಾಗಿ ಅವರ ಕರ್ಮಕ್ಕನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸಿ ಆ ಕರ್ಮದ ಫಲಗಳನ್ನು ಅವರಿಗೆ ಕೊಡ್ತಾನೆ. ಈರೆರಡು ದೇಹೋರ್ಮಿಭೂತಗಳಾರಧಿಕ ದಶ ಋಗ್ವಿನುತ ಲಕ್ಷ್ಮೀ ರಮಣ ವಿಷ್ಮಾಖ್ಯ ರೂಪದಿ ಚತುಷ್ಷಷ್ಟಿ ಕಲಾ, ಲಕ್ಷ್ಮೀ ರಮಣ ವಿಷ್ಮಾಖ್ಯ ರೂಪದಿ ಚತುಷ್ಷಷ್ಟಿ ಕಲಾ ಧಾರಕನು ತಾನಾಗಿ ಬ್ರಹ್ಮಪುರಾರಿ ಮುಖ್ಯರೊಳೆದ್ದು ಸತತ ವಿಹಾರ ಮಾಳ್ಪನು ಚತುಷ್ಪಾದಾಕಯದಿ ಲೋಕದಳು. ಈರೆರಡು 4 ದೇಹಗಳು, ಜೀವ, ಲಿಂಗ, ಅನಿರುದ್ಧ, ಸ್ಥೂಲ. ಊರ್ಮಿಗಳು ಅಂದರೆ ತೆರೆಗಳು, ಅಂದರೆ ಒಂದು ಅಸ್ತಿತ್ವ ಇರುವುದು, ಜಾಯತೆ ಅಂದರೆ ಹುಟ್ಟುವುದು, ಪರಿಣಮತೆ ಅಂದರೆ ಪರಿಣಾಮವಾಗಿ ಬಾಲ್ಯಾವಸ್ಥಾ ಪ್ರಾಪ್ತಿ, ವರ್ಧತೆ ಅಂದರೆ ಹೆಚ್ಚುವುದು, ಯೌವನಾವಸ್ಥೆ ಬರುವುದು, ಅಪೇಕ್ಷೀಯತೆ ಅಂದರೆ ಅಪಕ್ಷೀಯತೆ ಅಂದರೆ ದೇಹ ಕ್ಷೀಣವಾಗುವುದು, ವೃದ್ಧಾಪ್ಯ ಬರುವುದು, ವಿನಸ್ಯ ದೇಹ ಪತನವಾಗಿ ಹೋಗುವುದು. ಈ ರೀತಿಯಾಗಿ 4 ದೇಹೋರ್ಮಿ ಭೂತಗಳ ಕಲಾಗಳು, ಆರಧಿಕ ಭೂತ ಪದವು ಷೋಡಶ ಕಲೋಪ. ಇಲ್ಲಿ ಹೇಳ್ತಾ ಇದ್ದಾರೆ 16. ಈ ರೀತಿಯಾಗಿ ಪರಮಾತ್ಮ ಜ್ಞಾನ, ವಿಜ್ಞಾನ, ಚಿತ್ತ, ಬುದ್ಧಿ, ಶ್ರದ್ಧೆ, ವೈರಾಗ್ಯ, ಬಲ, ವೀರ್ಯ, ಲೋಕ, ಮಂತ್ರ, ಹೆಸರು, ತಪ, ಅನ್ನ, ತಪ, ರೂಪಗುಣ, ಕರ್ಮಾದಿ ಇತ್ಯಾದಿ ಇದ್ದು 16 ಕಲೆ ದೇಹಗಳ ವಿವರ ಹೇಳ್ತಾ ಇದ್ದಾರೆ ಇಲ್ಲಿ. ಆ ದೇಹದಲ್ಲಿ ಇದ್ದು ಎಲ್ಲ ಕಾರ್ಯಗಳನ್ನು ಮಾಡಿಸುವನು ಅವನೇ. ಚತುಷ್ಪಾದ ರೂಪಿಯಾಗಿರುವಂತಹ ಪರಮಾತ್ಮ 4 ದೇಹಗಳಲ್ಲಿಯೂ ಇದ್ದಾನೆ. ಈ ರೀತಿಯಾಗಿ ಪುರುಷ ಸೂಕ್ತ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾದ್ದರಿಂದ ಅವನಿಗೆ ವಿಷ್ಣು ಅಂತ ಹೆಸರು. ಹೀಗೆ ಒಂದು ದೇಹದಲ್ಲಿ 16 ರೂಪಗಳಂತೆ 4 ಶರೀರದಲ್ಲಿ 64 ರೂಪದಿಂದ ಪರಮಾತ್ಮ ಅಲ್ಲಿದ್ದಾನೆ. ನೋಡ್ರಿ ಎಷ್ಟು ರೂಪದಿಂದ ಎದ್ದು ಪರಮಾತ್ಮ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಅದಕ್ಕೆ ದಾಸ ಹೇಳಿದ್ರು, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ
ಪ್ರತಿ ಕ್ಷಣಕ್ಕೆ ನೆನೆ, ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಮನವೇ ಪ್ರತಿ ಕ್ಷಣಕ್ಕೆ ನೆನೆ. ಅವನು ಮಾಡಿದ ಉಪಕಾರವನ್ನು ನೆನೆಸ್ಕೊಳ್ರಿ. ನೆನೆಸ್ಕೊಂಡು ಅವನೇ ಎಲ್ಲ ಲಿಂಗ ಶರೀರದಿಂದ ಹಿಡ್ಕೊಂಡು ಈ ಸ್ಥೂಲ ಶರೀರದವರೆಗೆ ಎಲ್ಲ ಕಡೆಗೂ ಇದ್ದು ನಮ್ಮ ಎಲ್ಲ ಇಂದ್ರಿಯಗಳಲ್ಲಿದ್ದು ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಆಯಾ ಜೀವಿಗಳ ಕರ್ಮ ಯೋಗ್ಯತೆಗೆ ಅನುಸಾರವಾಗಿ ಅವರಿಂದ ಕರ್ಮವನ್ನು ಮಾಡಿಸಿ ಅವರಿಗೆ ಆ ಫಲಗಳನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಪರಮಾತ್ಮನ ಉಪಕಾರವನ್ನು ಪ್ರತಿ ಕ್ಷಣಕ್ಕೆ ನೆನೆಸ್ಕೋಬೇಕು. ತೃಣ ಮೊದಲು ಬ್ರಹ್ಮಾಂತ ಜೇವರತನುಗಳ ತ್ರಯಗಳಲ್ಲಿ ನಾರಾಯಣನ 1520 ಮೇಲಾರು ಗಣನೆ ಮಾಳ್ಪದು ಬುಧರು ರೂಪವ ಘೃಣಿಯು ಸೂರ್ಯಾದಿತ್ಯ ನಾಮಗಳನ್ನು ದಿನದಿ ಜಪಿಸುವರೆಗೇವ ಆರೋಗ್ಯ ಸಂಪದವ. ತೃಣ ಮೊದಲು ಬ್ರಹ್ಮಾಂತ ಜೀವರು, ಹುಲ್ಲು ಮೊದಲು ಮಾಡಿಕೊಂಡು ಬ್ರಹ್ಮದೇವರ ಪರ್ಯಂತ ಎಲ್ಲ ಜೀವರ ತನುತ್ರಯಗಳಲ್ಲಿ ಅಂತಂದರೆ ಲಿಂಗ ಅನಿರುದ್ಧ ಸ್ಥೂಲ ದೇಹಗಳಲ್ಲಿ ಶಬ್ದಾದಿ ಪಂಚ ವಿಷಯ ತನ್ಮಾತ್ರ ಲಿಂಗ ತಮೋ ಆವರಣದಲ್ಲಿ ಕಾರಣ ಅನಿರುದ್ಧದಲ್ಲಿ ನೆಲೆಸಿಪ್ಪ ತತ್ವಾಭಿಮಾನಿಗಳ ದ್ವಾರ ಸ್ಥೂಲದಲ್ಲಿ ಕಾರ್ಯೋನ್ಮುಖನಾಗಿದ್ದಾನೆ. ಅವನೇ ಕಾರ್ಯವನ್ನು ಮಾಡಿಸ್ತಾನೆ. ಇವೆಲ್ಲ ಬಂಧಗಳು ಸಕಲ ಆದಿವ್ಯಾಧಿ ರೋಗಗಳ ಉಪದ್ರವಕ್ಕೆ ಕಾರಣವಾಗಿ ಅನಾರೋಗ್ಯ ಬರುತ್ತೆ. ಆದಿವ್ಯಾಧಿ ಪರಿಹಾರ ಮಾಡುವ ನಾರಾಯಣನು 1120 1526 ರೂಪದಿ ಮೇಲಾರು ಅಂಥೇಳಿ ಇರುವುದನ್ನು ಬುಧರು ಜ್ಞಾನಿಗಳು ಗಣನೆ ಮಾಡ್ಬೋದು, ಲೆಕ್ಕ ಮಾಡಿ ತಿಳ್ಕೋಬೇಕು. ಈ ನಾರಾಯಣನೇ ಹೊರಗಿರುವಂಥ ಬಾಹಿರದಲ್ಲಿರುವಂತಹ ಸೂರ್ಯಮಂಡಲದಲ್ಲಿರುವ ಘೃಣಿ ಅಂದರೆ ಸೂರ್ಯ ಆದಿತ್ಯ ನಾಮದಿಂದಿರುವಂತಹ ಘೃಣಿ ಸೂರ್ಯ ಆದಿತ್ಯ ಎಂಬ ಸೂರ್ಯಮಂಡಲಗತನಾಗಿ ಅನುದಿನದಿ ಇದ್ದಾನೆ, ಅವನೇ ಇದ್ದಾನೆ ಅಂಥೇಳಿ ಅನುದಿನದ ನಿತ್ಯದಲ್ಲಿ ಜಪಿಸುವರಿಗೆ ಆರೋಗ್ಯ ಸಂಪದವೇವ, ಆರೋಗ್ಯ ಭಾಗ್ಯವನ್ನು ಐಶ್ವರ್ಯಾದಿ ಸಂಪತ್ತನ್ನು ಅಥವಾ ರೋಗ ಇಲ್ಲದೇ ಇರುವಂತಹ ದೇಹ ಸಂಪತ್ತನ್ನು ಅವನೇ ಕೊಡ್ತಾನೆ. ಎಷ್ಟು ಮಾಡ್ತಾ ಇದ್ದಾನೆ ನೋಡಿ ಪರಮಾತ್ಮ. ಈ ರೀತಿಯಾಗಿ ಎಲ್ಲರಲ್ಲೂ ಅವನೇ ಇದ್ದಾನೆ. ತೃಣ ಮೊದಲು ಮಾಡಿಕೊಂಡು ಎಲ್ಲ ಜೀವರಲ್ಲೂ ಅವನೇ ಇದ್ದಾನೆ. ಅವನೇ ಎದ್ದು ಆಯಾ ಜೀವಿಗಳಿಗೆ ಏನು ಕೊಡಬೇಕು ಅದೆಲ್ಲ ಕೊಡ್ತಾನೆ. ಆದ್ದರಿಂದ ಪರಮಾತ್ಮನನ್ನು ನೆನೆಸ್ಕೊ. ಅವರ 3 ಶರೀರದಲ್ಲಿ 1526 ರೂಪದಿಂದ ಲಿಂಗದಲ್ಲಿ ಘೃಣಿ, ಅನಿರುದ್ಧದಲ್ಲಿ ಸೂರ್ಯ, ಸ್ಥೂಲದಲ್ಲಿ ಆದಿತ್ಯ ಈ ರೂಪದಿಂದ ಇದ್ದು ಆದಿತ್ಯ ಪುತ್ರನಾದ್ದರಿಂದ ಅವನಿಗೆ ಆದಿತ್ಯ ಅಂತ ಕರೀತಾರೆ. ಇದರಂತೆ ಸರ್ವ ವ್ಯಾಧಿಗಳನ್ನು ನಾಶ ಮಾಡುವುದರಿಂದ ಆದಿತ್ಯ ಅಂತ ಕರೀತಾರೆ. ಈ ರೀತಿಯಾಗಿ ಪರಮಾತ್ಮ ಆ ಸೂರ್ಯಾಂತರ್ಗತನಾಗಿದ್ದುಕೊಂಡು ಸರ್ವ ಜೀವರನ್ನು ರಕ್ಷಣೆ ಮಾಡ್ತಾಯಿದ್ದ. ಪ್ರತಿ ಕ್ಷಣಕ್ಕೆ ಅವನು ನೆನೆಸ್ಕೋರಿ. ಆವಾಗ ಎಲ್ಲ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ, ಅವನ ಸ್ಮರಣೆಯನ್ನು ಕೊಡ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.